ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಹಾಗೆ BPL ರೇಷನ್ ಕಾರ್ಡ್ ಅಂದರೆ ನ್ಯಾಯಬೆಲೆ ಅಂಗಡಿನಲ್ಲಿ ಕೆಲವು ಡಾಕ್ಯುಮೆಂಟ್ಸ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೊಡಬೇಕಾ, ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಏನಕ್ಕೆ ಈ ಥರ ಕೇಳ್ತಿದ್ದಾರೆ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂದ್ಬಿಟ್ಟು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್. ನಿಮಗೂ ಈಗಾಗಲೇ ಗೊತ್ತಾಗಿದೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಅಕಸ್ಮಾತ್ ಯಾರಿಗೆಲ್ಲ ಜಮೆ ಆಗಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ, ಈ ತಿಂಗಳು ಎಂಡಿಂಗ್ ಒಳಗೆ ಜಮೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ 11ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಓಕೆ, ಅದ್ರ ಕೆಲವು ಮಹಿಳೆಯರಿಗೆ ಏನಾಗ್ತಿದೆ ಅಂದರೆ ತುಂಬ ತಿಂಗಳುಗಳಿಂದ ಹಣ ಜಮೆ ಆಗ್ತಿರಲ್ಲ. ಕೆಲವು ಎಕ್ಸಾಂಪಲ್ ಕಳೆದ 5 ತಿಂಗಳದ್ದು ಮಾತ್ರ ಜಮೆ ಆಗಿರುತ್ತೆ, ಆಮೇಲೆ ಇನ್ನು 5 ತಿಂಗಳದ್ದು ಜಮೆ ಆಗಿರಲ್ಲ, ಅಥವಾ ಒಂದು 3 ತಿಂಗಳದ್ದು ಜಮೆ ಆಗಿರಲ್ಲ, ಅಥವಾ ಕೆಲವೊಬ್ಬರಿಗೆ ಒಂದು ಕಂತಿಂದ ಅಷ್ಟೇ ಬಂದಿರುತ್ತೆ, ಆಮೇಲೆ ಯಾವುದೂ ಕಂತಿನ ಹಣ ಬಂದಿರಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ನ ತೊಗೊಂಡು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಈ ಸೆಂಟರ್ಸ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಏನು ಚೆಕ್ ಮಾಡಬೇಕಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಬೇಕು. ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೊಟ್ಟರೆ ಅಲ್ಲಿ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಇಂಥ ಕೇಂದ್ರಗಳಿಗೆ ಹೋದರೆ, ಅಂದರೆ ನೀವೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಿರ್ತೀರ ಗೃಹಲಕ್ಷ್ಮಿ ಯೋಜನೆದು, ಅಲ್ಲೋಗಿ ಚೆಕ್ ಮಾಡಿದ್ರೆ ಸ್ಟೇಟಸ್ಸು ಅವರು ರೇಷನ್ ಕಾರ್ಡ್ ನಂಬರ್ನ ತೊಗೊಂಡು ಚೆಕ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಏನು ತೊಂದರೆ ಆಗಿದೆ, ನಿಮ್ಮಿಂದ ತೊಂದರೆ ಆಗಿದೆಯಾ ಅಥವಾ ಸರ್ವರ್ ಪ್ರಾಬ್ಲಮಿಂದ ನಿಮಗೆ ಜಮಾ ಆಗ್ತಾ ಇಲ್ವಾ ಏನು ಅನ್ನೋದು ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಸ್ಟೇಟಸ್ಸಲ್ಲಿ ಆ್ಯಕ್ಟಿವ್ ಇದೆಯಾ ಅಥವಾ ಏನಾಗಿದೆ ಅನ್ನೋದನ್ನ ಕ್ಲಿಯರಾಗಿ ತಿಳ್ಕೊಂಡು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ಗೆ ಹೋಗಿ ಈ ಥರ ಸ್ಟೇಟಸ್ ಚೆಕ್ ಮಾಡಿಸಿದ್ದೀವಿ, ಈ ಥರ ಬರ್ತಿದೆ, ನಾವೇನು ಮಾಡಬೇಕು ಅಂತ ಕೇಳಿದಾಗ ಅವರು ಕೂಡ ಚೆಕ್ ಮಾಡಿ ನಿಮ್ದು ಏನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಂಡಾಗಿದ್ರೆ ಅಲ್ಲಿ ಹಾಕಿಸ್ಕೋತಾರೆ. ಅಪ್ಲಿಕೇಶನ್ನು ಅಂದರೆ ಎಲ್ಲರೂ, ಅಂದರೆ ನೀವು ಈ ಗ್ರಾಮವನ್ ಕರ್ನಾಟಕವನ್ಗೆ ಹೋಗಿ ಹಾಕಂಗಿಲ್ಲ. ಈಗ ಒಂದ್ಸತಿ ಹಾಕಿದ್ದೀರಾ ಅಂದರೆ ಮುಗೀತು. ನೀವು ನೆಕ್ಸ್ಟ್ ನಿಮ್ದು ಏನಾದ್ರು ತೊಂದರೆ ಆಗಿದೆ, ಅಪ್ಲೈ ಮಾಡಿದ್ರು ಕೂಡ ಬರ್ತಾ ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಬೇಕು. ಆವಾಗ ನಿಮಗೆ ಹಣ ಬರೋ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ನೀವು ಹಣ ಬರ್ತಿಲ್ಲ ಅಂತ ನೀವು ಸುಮ್ಮನೆ ಕೂರಬೇಡಿ, ದಯವಿಟ್ಟು ಆಫೀಸ್ಗೆ ಹೋಗಿ ಚೆಕ್ ಮಾಡಿ, ಬಾಯ್ಬಿಟ್ಟು ಕೇಳಿ ಈ ಥರ ಬರ್ತಾ ಇಲ್ಲ ಅಂತ. ಅವರು ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಇದು ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಏನಿತ್ತು ಅದ್ರ ಬಗ್ಗೆ. ಈಗ ನೆಕ್ಸ್ಟ್ ನೀವು ನೋಡೋದಾದರೆ, ಇಷ್ಟೊತ್ತಿಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಬೇಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರು, ಈ ತಿಂಗಳು 25ನೇ ತಾರೀಕಿಂದ ನಾವು 12ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಯಾಕಂದರೆ ಇದು 12ನೇ ಕಂತಿನ ಹಣ ಜುಲೈಯಲ್ಲೇ ಬರಬೇಕಿತ್ತು, ಬಟ್ ಇದು ಆಗಸ್ಟ್ ಎಂಡಿಂಗ್ ಬರ್ತಿದೆ. ಸೊ ಆ ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಹಾಕೋಕ್ಕಾಗಿಲ್ಲ. ಹಾಗಾಗಿ 25ನೇ ತಾರೀಕು ನಂತರ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಇವತ್ತಾಗಲೇ 26. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹಣ ಜಮಾ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ, ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿಲ್ಲ. ಬಟ್ ನೀವು ತಿಳಿಸಿ ಇವಾಗ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ 12ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದೊಳಗೆ 2 ಕಂತಿನ ಹಣನೂ ಹಾಕ್ತೀವಿ ಅಂತಲೂ ಹೇಳಿದರು. ಬಟ್ ಅವ್ರು ಹೇಳ್ದಂಗೆ ಅವ್ರು ನುಡಿದಂತೆ ನಡೆದುಕೊಳ್ಳಿಲ್ಲ, ಬರೀ 11ನೇ ಕಂತಿನ ಹಣ ಮಾತ್ರ ಜಮೆ ಮಾಡಿದ್ರು. ಆಮೇಲೆ ಹೇಳಿದ್ರು ಇಲ್ಲ ಸರ್ವರ್ ಪ್ರಾಬ್ಲಮಿಂದ ಹಾಕೋಕ್ಕಾಗಲಿಲ್ಲ, 25ನೇ ತಾರೀಕು ನಂತರ ಹಾಕ್ತೀವಿ ಅಂತ ಹೇಳಿದರು. ಬಟ್ ಅದು ಕೂಡ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ಪ್ಲೀಸ್ ತಿಳಿಸಿ ನಿಮಗೆ ಹಣ ಜಮೆ ಆಗಿದೆಯಾ ಇಲ್ವಾ 12ನೇ ಕಂತಿಂದು ಅಂತ. ನೋಡೋಣ, ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಏನೇ ಬರಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ನೆಕ್ಸ್ಟ್ ಬಂದರೆ ರೇಷನ್ ಕಾರ್ಡ್. ಅಂದರೆ ಇವಾಗ ನೀವು BPL ಕಾರ್ಡ್ ತೊಗೊಂಡು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತೊಗೊಳಕ್ಕೆ ಹೋದಾಗ ತುಂಬ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕೇಳ್ತಿದ್ದಾರೆ. ಏನಪ್ಪ ಅಂತಂದರೆ ನೀವು ಕಂದಾಯ ಕಟ್ತಿರ್ತೀರಲ್ಲ, RS ಶಿಫ್ಟ್ ತೊಗೊಂಬನ್ನಿ ಅಂತನೋ, ಅಥವಾ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಇದಿಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಬನ್ನಿ ಅಂತ ಕೇಳ್ತಿದ್ದಾರೆ. ನಿಮಗೆಲ್ಲ ಡೌಟ್ ಇರುತ್ತೆ, ಇದು ನಿಜವಾಗ್ಲೂ ಡಾಕ್ಯುಮೆಂಟ್ಸ್ ಕೊಡಬೇಕಾ, ಕೊಟ್ಟರೆ ಏನು ಪ್ರಾಬ್ಲಮ್ ಆಗಲ್ವಾ, ಇವಾಗ ಯಾಕೆ ಸಡನ್ನಾಗಿ ಕೇಳ್ತಿದ್ದಾರೆ ಅಂದರೆ, ಅಕಸ್ಮಾತ್ ನೀವು ಹೋಗೋ ನ್ಯಾಯಬೆಲೆ ಅಂಗಡಿನಲ್ಲಿ ಕೇಳ್ತಿದ್ದಾರೆ ಅಂದರೆ ದಯವಿಟ್ಟು ಡಾಕ್ಯುಮೆಂಟ್ಸ್ನ ಕೊಡಿ. ಇದನ್ನು ಸರ್ಕಾರದಿಂದನೇ ಹೇಳಿರೋದು. ಏನಕ್ಕೆ ಸಡನ್ನಾಗಿ ಕೇಳ್ತಿದ್ದಾರೆ ಅಂದರೆ, ಇವಾಗ ಹೊಸ BPL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಹಾಗೆ ಗೃಹಲಕ್ಷ್ಮಿ
ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಇದಕ್ಕೆ ಹಣ ಕೊಡಬೇಕು ಅಂತ ಸರ್ಕಾರಕ್ಕೆ ತುಂಬಾ ಹೊರೆ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡೋಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಡಿ ಅಂತ ಹೇಳ್ತಿರೋದು. ಯಾಕಂದರೆ ಇವಾಗ ಕಂದಾಯ ರೆಸಿಪ್ಟ್ ಅಂದರೆ ಒರಿಜಿನಲ್ ಕೊಡಬೇಕು ಅಂತಲ್ಲ, ನೀವು ಕಂದಾಯ ಕಟ್ತಿರ್ತೀರಲ್ಲ ಪ್ರತಿ ವರ್ಷ, ಅದರದ್ದು ಜೆರಾಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದ್ರಿಂದ ನಿಮಗೆ ಇನ್ಕಮ್ ಎಷ್ಟಿದೆ ಅಂದರೆ, ಇವಾಗ ನೀವು BPL ರೇಷನ್ ಕಾರ್ಡ್ ತೊಗೋಬೇಕು ಅಂದರೆ ನಿಮ್ಮ ಇನ್ಕಮ್ ವರ್ಷಕ್ಕೆ 1,20,000ಕ್ಕಿಂತ ಒಳಗಿದ್ರೆ ಮಾತ್ರ ನಿಮಗೆ BPL ಕಾರ್ಡ್ ತೊಗೊಳಕ್ಕೆ ಅರ್ಹತೆ ಇದೆ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಇವ್ರು BPL ಕಾರ್ಡ್ ತೊಗೊಳಕ್ಕೆ ಅರ್ಹರಿದ್ದಾರಾ ಅನರ್ಹರಿದ್ದಾರಾ ತಿಳ್ಕೊಳಕ್ಕೆ ಈ ಥರ ಡಾಕ್ಯುಮೆಂಟ್ಸ್ನೆಲ್ಲ ಕೊಡಿ ಅಂತ ಕೇಳ್ತಾ ಇರೋದು. ಅಕಸ್ಮಾತ್ ಕೇಳಿದ್ರೆ ಕೊಡಿ ಅಂದರೆ ಇದೆಲ್ಲ ಕಡೆ ಕೇಳ್ತಾ ಇಲ್ಲ, ಅಂದರೆ ಎಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ ಕೇಳ್ತಿಲ್ಲ, ಕೆಲವು ಕಡೆ ಕೇಳ್ತಿದ್ದಾರೆ, ಕೆಲವೊಬ್ರು ಕೇಳ್ತಾ ಇಲ್ಲ. ಸೊ ನಿಮ್ಗೆ ಏನಾರ ಕೇಳ್ತಿದ್ದಾರೆ ಅಂದರೆ ದಯವಿಟ್ಟು ಕೊಡಿ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೊಡಿ. ನಿಮಗೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ ಅಂದ ತಕ್ಷಣ ಅವರು ಕೊಡೋದಿಲ್ಲ, ಇವ್ರು ಏನೋ ಕೇಳ್ತಿದ್ದಾರೋ ಏನೋ, ಮತ್ತು ಮಿಸ್ಯೂಸ್ ಆಗಿಬಿಟ್ರೆ ಕಷ್ಟ, ಸುಮ್ಮನೆ ಸುಳ್ಳಾಗಿ ಇಸ್ಕೋತಿದ್ದಾರೆ ಅಂತ. ಸೊ ಆ ಥರದ್ದೆಲ್ಲ ಏನಿಲ್ಲ, ಇದು ಸರ್ಕಾರದಿಂದನೇ ಬಂದಿರುತ್ತೆ ಅವರಿಗೆ ಅಪ್ಡೇಟ್. ಸೊ ಹಾಗಾಗಿ ನಿಮಗೆ ಡಾಕ್ಯುಮೆಂಟ್ಸ್ನ ಕೇಳ್ತಿದ್ದಾರೆ, ಅಕಸ್ಮಾತ್ ಕೇಳ್ತಿದ್ದಾರೆ ಅಂದರೆ ಮಿಸ್ ಮಾಡ್ದಲೇ ಕೊಡಿ. ಇದಾಗಿದ್ದು ಹೊಸದಾಗಿ ಬಂದಿರುವಂತಹ ಗೌರ್ಮೆಂಟ್ ಅಪ್ಡೇಟ್ಸ್. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರಾ, ವೀಡಿಯೋಸ್ ಎಷ್ಟು ಲೈಕ್ ಮಾಡ್ತೀರಾ, ನಿಮ್ಮ ಅಭಿಪ್ರಾಯನ ಎಷ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ, ಅಷ್ಟು ನನ್ನ ವೀಡಿಯೋಸು ಹೊಸಬ್ರಿಗೆ ರೀಚ್ ಆಗುತ್ತೆ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಹೆಚ್ಚು ವೀಡಿಯೋಸ್ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸ್ಕಾಲರ್ಶಿಪ್ನ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ, ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆ ವಿಡಿಯೋ ಮಾಡಿ ತಿಳಿಸ್ತೀನಿ, ಅದಕ್ಕೂ ಕೂಡ ವೆಯ್ಟ್ ಮಾಡ್ತೀರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನಲ್ಲಿ ಆನ್ ಮಾಡ್ಕೊಳ್ಳಿ, ಆಲ್ ಅನ್ನೋದನ್ನ. ಸೊ ಹಾಗಾಗಿ ನಾನು ಯಾವ ಹೊಸ ವಿಡಿಯೋ ಹಾಕಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.